ಎಷ್ಟು ಪ್ರತಿ ತಿಂಗಳು ಕಟ್ಟಬೇಕಾಗಿತ್ತು ಅಂತ. ಏನೋ ಕೆಲವರಿಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ತಾಲೂಕಲ್ಲಿ ಏನೋ ಮಿಸ್ ಆಗಿರ್ತೈತೆ, ಒಂದು 5 ಜನಕ್ಕೋ ಅದು ಬೇಡ, ಅದನ್ನು ನಾನು ಕೇಳ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಈ ಬಡವರಿಗೆ, ದೀನ ದಲಿತರಿಗೆ ಸೇರಬೇಕಾಗಿದ್ದಂಥ ಹಣ ಕೊಡೋಕ್ಕೂ ಯೋಗ್ಯತೆ ಇಲ್ದವರು ನೀವು ಯಾವ ಪುರುಷಾರ್ಥಕ್ಕಿರಿ 19ನೇ ತಾರೀಕು ಸಮಾವೇಶ ಮಾಡ್ತಾ ಇದ್ದೀರಾ? ಪರಮೇಶ್ವರ್ ಇನ್ವಿಟೇಷನ್ ತಗೊಂಡು ಇವತ್ತು ಡಿ ಕೆ ಶಿವಕುಮಾರ್ ಮನೆಗೂ ಹೋಗಿದ್ರಂತೆ. ಎಲ್ಲ ಮಂತ್ರಿಗಳ ಮನೆಗೆ ಸುತ್ತಾ ಇದ್ದಾರೆ ಪರಮೇಶ್ವರ್, ಬನ್ನಿ ಕಾರ್ಯಕ್ರಮಕ್ಕೆ ಅಂತ. ಯಾವ ಮುಖ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಪೆನ್ಷನ್ ಕೊಡಕ್ಕೆ ಯೋಗ್ಯತೆ ಇಲ್ಲ. ನೀವು ಸಾಧನಾ ಸಮಾವೇಶ ಮಾಡಕ್ಕೆ ನಿಮ್ಗೆ ಏನು ಯೋಗ್ಯತೆ ಇದೆ? ನಿಮಗೆ ಆ ಯೋಗ್ಯತೆ ಇದೆಯಾ ನಿಮಗೆ ಸಾಧನಾ ಸಮಾವೇಶ ಮಾಡಕ್ಕೆ? ಆಶಾ ಕಾರ್ಯಕರ್ತರದ್ದು ಹೇಳಿದ್ರಿ ನೀವು, ಅವ್ರಿಗೆ 3-4 ತಿಂಗಳಿಂದ ಗೌರವಧನ ಬಾಕಿ ಇದೆ. ಅವ್ರಿಗೆ ಸಿದ್ದರಾಮಯ್ಯ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು 10,000 ರೂಪಾಯಿ ನಾವು ಕೊಡ್ತೀರಿ ಅಂತ. ಸಿದ್ದರಾಮಯ್ಯ, ನಾನು ನುಡಿದಂತೆ ನಡೆದ ಸರ್ಕಾರ. ಸಿದ್ದರಾಮಯ್ಯ ಹೇಳಿದ್ರು, ನಾನು ನುಡಿದಂತೆ ಸರ್ಕಾರ. ಏನ್ ನುಡಿದೆ ಅಲ್ಲಪ್ಪ ನೀನು? ನುಡಿದು 3 ವರ್ಷ ಆಯ್ತಲ್ಲ, ಏನ್ ಪಿಟೀಲ್ ಬಾರಿಸ್ತಾ ಇದ್ದೀರಾ ಎಲ್ಲನ? ನುಡಿದಂತ ಸರ್ಕಾರ ಅಲ್ಲನಪ್ಪ, ಕೊಡ್ತೀನಿ ಅಂತ ನೀನೇ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದಲ್ಲ 10,000 ಕೊಟ್ಟ್ಯಾ? ಮತ್ತೆ ಏನ್ ಸಾಧನ ಸಮಾವೇಶ ಮಾಡ್ತಾ ಇದ್ದೀರಾ? ಹೇಳಿದ್ದು ಕೊಟ್ಟಿಲ್ಲ. ಹಿಂದೆ ಇದ್ದಂತ ಎಲ್ಲಾ ಸರ್ಕಾರಗಳು ಕೊಟ್ಟಂತ ಪೆನ್ಷನ್ ಕೊಡಕ್ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ. ಇವತ್ತು ಅಂಗನವಾಡಿ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೊಟ್ಟಿಲ್ಲ ಮತ್ತು 1,000 ರೂಪಾಯಿ ಜಾಸ್ತಿ ಮಾಡಿ ನಮ್ಗೆ ಕೊಡಿ ಅಂತ ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಟ್ ಆ ಕಿಂಚತ್ತೂ ಕೂಡ ಅವ್ರ ಪ್ರತಿಭಟನೆಗೆ ಸ್ಪಂದನೆ ಇಲ್ಲ ರಾಜ್ಯ ಸರ್ಕಾರ. ಅವ್ರ ಮನವಿ ತಗೊಳಕ್ಕೂ ಯೋಗ್ಯತೆ ಇಲ್ಲ ನಿಮ್ಮ ಹತ್ರ. ಈ ಪರಿಸ್ಥಿತಿ ಮತ್ತೆ KSRTC ಮತ್ತೆ BMTC ಈ ತರ ಸಾರಿಗೆ ಸಂಸ್ಥೆಗಳೇನಿದೆ, NW KSRTC ಎಲ್ಲರೂ ಕೂಡ ಹಿಂದೇನೆ ಸ್ಟ್ರೈಕ್ ಕಾಲ್ ಮಾಡಿದ್ರು. ಏನೋ ಸಬೂಬ್ ಹೇಳಿದ್ರಿ 2 ತಿಂಗಳಲ್ಲಿ ಸಾಲ್ವ್ ಮಾಡ್ತೀನಿ ಅಂತ. ಕೊಟ್ಟ ಮಾತಿಗೆ ತಪ್ಪಿದ್ರಿ. ಮತ್ತೆ 2 ತಿಂಗಳು ಬಂತು. ಮತ್ತೆ CM ಕರೆದು ಹೇಳಿದ್ರು ಇನ್ನು 2 ತಿಂಗಳು ಟೈಮ್ ಕೊಡಿ, ಸಾಲ್ವ್ ಮಾಡ್ತೀನಿ ಅಂದ್ರು. 3 ತಿಂಗಳಾಯ್ತು, ಸಾಲ್ವ್ ಆಗಿಲ್ಲ. ಈಗ ಮತ್ತೆ 22ನೇ ತಾರೀಕು ಅವರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 20ನೇ ತಾರೀಕು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಾರಿಗೆ, ಒಂದ್ ಕಡೆ ಅಂಗನವಾಡಿಯವರು, ಆಶಾ ಕಾರ್ಯಕರ್ತರು, ಇನ್ನೊಂದ್ ಕಡೆ 1 ಕೋಟಿ ಜನ, ಅಪ್ರಾಕ್ಸಿಮೇಟ್ಲಿ 88 ಏನೋ ಬರ್ತತೆ, 1 ಕೋಟಿಗೂ ಜನ. ಅಂದರೆ ಸರ್ಕಾರ ವಂಚನೆ ಮಾಡಿದೆ, ಅವರಿಗೆ ದ್ರೋಹ ಬಗ್ಗಿದೆ. ಆಲ್ಮೋಸ್ಟ್ ಆಲ್ ನಮ್ದು 6 ಕೋಟಿ ಜನಸಂಖ್ಯೆಯಲ್ಲಿ 1 ಕೋಟಿ ಜನ ಮೋಸ ಮಾಡಿರುವಂತ ಸರ್ಕಾರ. ಯಾವ ಮುಖ ಇಟ್ಕೊಂಡು ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ಅಂತ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತೀನಿ. ನೀವು ಸಾಧನಾ ಸಮಾವೇಶ ಮಾಡಕ್ ಮುಂಚೆ ನೀವು ಆಶಾ ಕಾರ್ಯಕರ್ತರಿಗೆ ದುಡ್ಡು ಕೊಡಿ. ಹೇಳಿದ್ರಲ್ಲ 10,000 ಬಾಯಿ ಮುಚ್ಕೊಂಡು ಕೊಡಿ. ಪೆನ್ಷನ್ 3 ತಿಂಗಳ ಪೆನ್ಷನ್ ಏನಿದೆ ಬಿಡುಗಡೆ ಮಾಡಿ. ಆ KSRTCದು ಸ್ಟ್ರೈಕ್ ನಡೀತಾ ಇದೆಯಲ್ಲ, ಸಾರಿಗೆ ಇಲಾಖೆ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಅದು ಬಿಟ್ಟು ಏನೋ ಸಾಧನೆ ಮಾಡಿದ್ದೀನಿ ಅಂತ ಸಮಾವೇಶ ಮಾಡಿ ಜನಗಳಿಗೆ ಮಂಕು ಬೂದಿ ಎರಚುವಂತ ಕೆಲಸ ಮಾಡಬೇಡಿ. 3 ವರ್ಷದಿಂದ ನೋಡಿದ್ದಾರೆ ನೀವು ಮಂಕು ಬೂದಿ ಎರಚಿರೋದನ್ನ ನೋಡಿದ್ದಾರೆ. ಜನ ದಾರಿಯಲ್ಲಿ ನಿಮ್ಮನ್ನ ನಿಲ್ಲಿಸಿ ಪ್ರಶ್ನೆ ಮಾಡುವಂತ ಕಾಲ ಬಂದ್ಬಿಟ್ಟಿದೆ ನಿಮಗೆ. ನೀವು ಔಟ್ ಗೋಯಿಂಗ್ ಸರ್ಕಾರ ಇದು. ಅಂದರೆ ದಿವಾಳಿ ಆಗಿರುವಂತ ಸರ್ಕಾರ. ರಾಜ್ಯದ ಖಜಾನೆ ಖಾಲಿ. ರಾಜ್ಯ ಸರ್ಕಾರ ದಿವಾಳಿ. ಲೂಟಿಗೆ ಮಾತ್ರ ನಿಂತಿಲ್ಲ, ಫುಲ್ ಸ್ಟಾಪ್. ಲೂಟಿ ನಿರಂತರ, ಕಮಿಷನ್ ಅಂತೂ ನಿರಂತರವಾಗಿ ಹೊಡೆಯುವಂಥದ್ದು, ಅದಕ್ಕೆ ಬ್ರೇಕ್ ಇಲ್ಲ. ಕಮಿಷನ್ಗೆ ಈ ಸರ್ಕಾರದಲ್ಲಿ ಬ್ರೇಕ್ ಇಲ್ಲ. ಬಡವರಿಗೆ ಕೊಡಬೇಕಾಗಿರುವಂತ ಪೆನ್ಷನ್ಸು, ಸಂಬಳ, ಅದಕ್ಕೆ ಮಾತ್ರ ಬ್ರೇಕ್. ಈ ಸರ್ಕಾರ ಈ ರೀತಿ ದ್ವಂದ್ವ ನಿಲುವಳಿಯನ್ನು ತಾಳಿದೆ. ಇದನ್ನು ರಾಜ್ಯದಾದ್ಯಂತ ತಿಳಿಸಬೇಕಾಗಿರೋದು ನನ್ನ ಕರ್ತವ್ಯ ವಿರೋಧ ಪಕ್ಷದ ನಾಯಕನಾಗಿ. ಇದನ್ನು ತಿಳಿಸಿದಿರಿ ಮತ್ತು ಇದರ ವಿರುದ್ಧ ಧ್ವನಿಯನ್ನು ಕೂಡ ಎತ್ತುತ್ತಾ ಇದ್ದೀನಿ ನಾನು.
ಇದನ್ನು ಕೊಟ್ಟು ಆಮೇಲೆ ಸಾಧನಾ ಸಮಾವೇಶ ಮಾಡಿ ಅನ್ನೋ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ನಾನು ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಹೊಸದಾಗಿ ಬಂದಾಗ ಏನು ಭರಪೂರ ಭರವಸೆಗಳು ಕೊಟ್ಟಿದ್ರು. ಪ್ರತಿ 15 ದಿನಕ್ಕೊಂದ್ಸರಿ ಜಿಲ್ಲಾ ಮಂತ್ರಿಗಳು ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಕುಂದುಕೊರತೆ ಸಭೆ ಮಾಡಿ ಜನಸ್ಪಂದನೆ ಮಾಡಬೇಕು ಅಂತ. ಆದರೆ ಎಲ್ಲ ಮಂತ್ರಿಗಳು ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಹೇಳೋದ್ರಲ್ಲಿ ತೊದಲಿದ್ದಾರೆ ಅಂತ ಅನಿಸುತ್ತೆ. ತೊದಲಿದ್ದಾರೆ, ಸ್ವಲ್ಪ ಜನಸ್ಪಂದನೆ ಮಾಡಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇವರು ಮಂತ್ರಿಗಳೆಲ್ಲ ಕಮಿಷನ್ ಸ್ಪಂದನೆ ಮಾಡ್ತಾ ಇದ್ದಾರೆ. 15 ದಿನಕ್ಕೊಂದ್ಸರಿ ಹೋಗಿ ಆಯಾ ಜಿಲ್ಲೆಯಲ್ಲಿ ಹೋಗಿ ಕಮಿಷನ್ ವಸೂಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳಿದ್ದು ಜನಸ್ಪಂದನೆ, ಇವರು ಕಮಿಷನ್ ಸ್ಪಂದನೆ ಮಾಡ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಸ್ವತಃ ಸಿದ್ದರಾಮಯ್ಯನೇ ಮಾಡ್ತಾ ಇಲ್ಲ, ಅವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವರೇ ಮಾಡ್ತಾ ಇಲ್ಲ. ಬೆಂಗಳೂರಲ್ಲಿ 15 ದಿನಕ್ಕೊಂದ್ಸರಿ ಇದಂತೆ ನಗರ ಪ್ರದಕ್ಷಿಣೆ ಅಂತೆ. ಪ್ರತಿ 15 ದಿನಕ್ಕೊಂದ್ಸರಿ ನಗರ ಪ್ರದಕ್ಷಿಣೆ. ನಗರ ಮಾತ್ರ ಪ್ರದಕ್ಷಿಣೆ ಆಗ್ತಾ ಇದೆ. ಕಸದ ಪ್ರದಕ್ಷಿಣೆ ನಡೀತಾ ಇದೆ, ಕುಡಿಯೋ ನೀರಿನ ಆಹಾರದ ಪ್ರದಕ್ಷಿಣೆ ನಡೀತಾ ಇದೆ. ಇವರು ಮಾತ್ರ ಕಮಿಷನ್ ಪ್ರದಕ್ಷಿಣೆಯಲ್ಲಿ ರಾಜ್ಯ ಸರ್ಕಾರ ಮುಳುಗಿದೆ. ಅದರಿಂದ ಏನೇನು ಸಿದ್ದರಾಮಯ್ಯ ಪೊಳ್ಳು ಭರವಸೆಯನ್ನು ಕೊಟ್ಟಿದ್ದು, ನಾನು ನುಡಿದಂತೆ ನಡೆದಿದ್ದೀನಿ, ಅದೆಲ್ಲ ಬೋಗಸ್ ಮಾತುಗಳಿಂದ ಈ ಸರ್ಕಾರ ಇದೆ. ಈ ಖಾತಾ ಹೋಗಿ ಆ ಖಾತಾ ಹೋಯ್ತು. ಎಲ್ಲ ರೆವಿನ್ಯೂ ಅಧಿಕಾರಿಗಳು ವಸೂಲಿ ಮಾಡ್ಕೊಬೇಕಾಗಿರೋದೆಲ್ಲ ಪೂರ್ತಿ ವಸೂಲಿ ಆಗೋಯ್ತು. ನಾನು ಏನೋ ಅದು ತೋರಿಸ್ನಲ್ಲಪ್ಪ, ನಾನು ಮುಖಾಂತರ ಮಾಡಿದ್ರಲ್ಲ, ಅಲ್ಲ ಇದು ನಾನು ತೋರಿಸ್ನಲ್ಲ ಅಸೆಂಬ್ಲಿಯಲ್ಲಿ, ಫೋನ್ ಪೇ. ನಾನು ಅಸೆಂಬ್ಲಿಯಲ್ಲೇ ತೋರಿಸ್ದೆ. ಫೋನ್ ಪೇನಲ್ಲಿ ಎಲ್ಲ ತಗೊಂಬಿಟ್ರು. ಲಂಚನ ಫೋನ್ ಪೇನಲ್ಲಿ ಎಲ್ಲರೂ ತಗೊಂಡಾಗೋಯ್ತು. ಅದಾದ್ಮೇಲೆ ಅದೇನೋ ಹೇಳ್ತಾರಲ್ಲ, ಊರೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ದಿಡ್ಡಿ ಬಾಗಿಲು ಕ್ಲೋಸ್ ಮಾಡ್ಕೊಂಡ್ರಂತೆ. ಹಂಗೆ ಇದು ಈ ಖಾತಾ, ಓ ಖಾತಾ, ಆ ಖಾತಾ ಎಲ್ಲಾನು ಕೂಡ ಕೊಳ್ಳೆ ಹೊಡೆದುಕೊಂಡು ಹೋದ್ರು. ನಾನು ಅಧಿಕೃತವಾಗಿ ನಾನು ಅಸೆಂಬ್ಲಿಯಲ್ಲೇ ಧೈರ್ಯವಾಗಿ ಚಾಲೆಂಜ್ ಮಾಡಿದ್ದೀನಿ. ನಾನು ಉಪಮುಖ್ಯಮಂತ್ರಿಗೆ ನಾನು ಚಾಲೆಂಜ್ ಕೊಟ್ಟೆ. ಅವರು ಚಾಲೆಂಜನ್ನು ಸ್ವೀಕಾರ ಮಾಡಿದ್ರು. ಆಮೇಲೆ ನಾಪತ್ತೆ ಆಗೋದು. 1 ತೋರಿಸು ಅಂದರು ಒಬ್ಬರು, ನಾನು 10 ತೋರಿಸ್ದೆ ವಿತ್ ದಾಖಲೆ. BDA ಖಾತಾಗೆಷ್ಟು, ಕಾರ್ಪೊರೇಷನ್ ಖಾತಾಗೆಷ್ಟು, ಫೋನ್ ಪೇ ಎಷ್ಟೆಷ್ಟು ಮಾಡಿದ್ದಾರೆ ಎಲ್ಲನೂ ಕೂಡ ನಾನು ಜಗತ್ ಜಾಹೀರಾತು ಮಾಡಿದೆ. ಆವಾಗ ಇಲ್ಲ, ಈಗೆಲ್ಲ ವಸೂಲಿ ಎಲ್ಲ ಮುಗಿದೋಯ್ತು, ಇನ್ನೇನು ಕೊನೆ ಎಂಡಿಂಗು. ಪಿಕ್ಚರು ಕೊನೆ ಎಂಡಿಂಗಲ್ಲಿ ಬರ್ತೈತಲ್ಲ, ಎಲ್ಲ ಸಿನಿಮಾ ಆದಮೇಲೆ ಪೊಲೀಸವ್ರು ಬರ್ತಾರಲ್ಲ, ಪೊಲೀಸವ್ರು ಬಂದು ಅವ್ನು ಕರ್ಕೊಂಡು ಓದ್ತಾರಲ್ಲ, ಅದು ಎಂಡಿಂಗು ಪಿಕ್ಚರಲ್ಲಿ. ಅದು ಸಾಮಾನ್ಯ, ಎಲ್ಲ ಪಿಕ್ಚರಲ್ಲೂ ಪೊಲೀಸ್ ಬರೆಯಬೇಕು ಕೊನೆಗೆ ಎಂಡಿಂಗು. ಹಂಗೆ DK ಶಿವಕುಮಾರ್ ಅವರು ಪೊಲೀಸ್ ಥರ ಬಂದು ಇವತ್ತು ಎಂಡ್ ಮಾಡಿ ಓದ್ತಾ ಇದ್ದಾರೆ ಅಷ್ಟೇ. ಈಗಾಗಲೇ ಕುಮಾರಸ್ವಾಮಿ ಹೇಳಿದಾರಲ್ಲ, ಕುಮಾರಸ್ವಾಮಿನೂ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಕಟ್ಟಬೇಡಿ ಅಂತ ಕುಮಾರಸ್ವಾಮಿಯವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇದೊಂಥರ ಅನಾಗರಿಕವಾಗಿ ಮಾಡಿರುವಂಥ ಒಂದು ಎ ಖಾತಾ, ಬಿ ಖಾತಾ ಇವೆಲ್ಲನೂ ಕೂಡ ಅನಾಗರಿಕವಾಗಿ ಮಾಡಿರುವಂಥದ್ದು. ಮುಂದೆ ಕೋರ್ಟ್ಗಳಿಗೆ ಹೋಗ್ತೈತಿ ಇದೆಲ್ಲನೂ ಕೂಡ. ಕೋರ್ಟ್ಗಳಲ್ಲಿ ಪ್ರಶ್ನೆ ಆದರೆ ಇದೆಲ್ಲ ಬಿದ್ದು ಹೋಗ್ತೈತಿ ಇದೆಲ್ಲ. ಅದಕ್ಕೆ ಕಾನೂನಾತ್ಮಕವಾದಂಥ ಒಂದು ಸ್ಯಾಂಟಿಟಿ ಇಲ್ಲ. ನೀವು ಬದಲಾವಣೆ ಬಿ ಇಂದ ಎಗೆ, ಎ ಇಂದ ಬಿಗೆ ಈ ಥರದ್ದೇನು ಬದಲಾವಣೆ ಮಾಡಬೇಕಾದ್ರೆ ಕಾನೂನಾತ್ಮಕವಾದ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕದು. ಇಲ್ಲ ಬಿಲ್ ತರಬೇಕು, ಕಾನೂನಾತ್ಮಕ ಸ್ಟೇಟಸ್ ಕೊಡಬೇಕದು. ಏನೂ ಇಲ್ಲ. ಇವರು ಸರ್ಕಾರ ಪಾಪರ್ ಔಟ್ ಇದೆ, ದುಡ್ಡಿಲ್ಲ, ಅದಕ್ಕೆ ಡಿಸ್ಕೌಂಟ್ ಕೊಟ್ಟಿದ್ದೀನಿ. ಡಿಸ್ಕೌಂಟ್ ಕೊಟ್ಟಿದ್ದೀನಿ, ಬೇಗ ದುಡ್ಡು ಕಟ್ಟಿ. ಜಿಬಿ ಎಲೆಕ್ಷನ್ ಆಗೋದ್ರಿಂದ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಏನಿಲ್ಲ, ಇದಕ್ಕೂ GBIಗೆ ಏನೂ ಆಗಲ್ಲ. ಕರೆಂಟ್ ಕೊಡ್ದಿರ ಸುಮಾರು 4-5 ಲಕ್ಷ ಮನೆಗಳು ಹಂಗೆ ದೀಪ ಇಲ್ಲದೆ ನಡೀತಾ ಇರೋ ಮನೆಗಳು 4-5 ಲಕ್ಷ ಮನೆಗಳು. ಇಡೀ ಕರ್ನಾಟಕದಲ್ಲಿ ಒಂದು 10 ಲಕ್ಷ ಮನೆಗಳು ದೀಪನೇ ಇಲ್ಲ. ಸಿಮೆಂಟ್ ಬಿಟ್ಟು ಇಟ್ಕೊಂಡು ಓಡಾಡ್ತಾವ್ರೆ, ಕ್ಯಾಂಡ್ಲೆಗಳು ಇಟ್ಕೊಂಡು ಮನೆ ಬೆಳಕನ್ನು ಹಚ್ಕೊಂತ ಇದ್ದಾರೆ. ಆ ಬೆಳಕನ್ನು ಹಾಳು ಮಾಡಿದವ್ರು ಯಾರು? ಆ ಬೆಳಕನ್ನು ನಂದಿಸ್ತವ್ರು ಯಾರು? ಇದೇ ಕಾಂಗ್ರೆಸ್ ಅವರು. ನಾನು ಅಧಿವೇಶನದಲ್ಲೇ ಹೇಳ್ದಲ್ಲ, ಕೊಡಿ ಅವ್ರಿಗೆ
40-60ವರೆಗೂ ಕೊಡಿ ಅಂತ ಹೇಳಿದೆ. ಸಾಹುಕಾರರಿದ್ದರೆ ನೀವೇನಾನ ಮಾಡಗಲಿ, 20-30, 30-40, 40-60 ಈ ಥರದವ್ರು ಯಾರನ್ನ ಕಟ್ಕೊಂಡಿರೋರಿಗೆ ಕೊಡಿ ಅಂತ ಹೇಳಿದೆ. ಕೊಡ್ತೀನಿ ಅಂತ ಅಸೆಂಬ್ಲಿಯಲ್ಲಿ ಹೇಳಿ ಇದುವರೆಗೂ ಅದ್ರ ಬಗ್ಗೆ ಚಕಾರ ಮಾತಿಲ್ಲ. ಅದರಿಂದ ಜನಕ್ಕೆ ನಾನು ವಿನಂತಿ ಮಾಡ್ತೀನಿ, ಕೈ ಮುಗಿದು ವಿನಂತಿ ಮಾಡ್ತೀನಿ, ಈ ಪಾಪಿ ಸರ್ಕಾರ ಇನ್ನು ಭಾಳ ದಿನ ಇರಲ್ಲ, ತೊಲಗೋಗ್ತೈತೆ. ಇನ್ನು 2 ವರ್ಷ ಇದೆ, ಅದುವರೆಗೂ ಕಾಯಿರಿ, ಒಳ್ಳೆ ಕಾಲ ಬರ್ತೈತೆ. ಏನೇನು ಈ ತೆರಿಗೆಗಳನ್ನು ಹಾಕಿದ್ದಾರೆ ಇದಕ್ಕೆಲ್ಲ ಒಂದು ಸಮಾಪ್ತಿ ಮಾಡುವಂಥ ಒಂದು ಒಳ್ಳೆಯ ಸರ್ಕಾರ, BJP ಸರ್ಕಾರ, NDA ಸರ್ಕಾರ ಕರ್ನಾಟಕದಲ್ಲಿ ಬರ್ತೈತೆ. ಅದುವರೆಗೂ ಕಾಯಿರಿ. ಅದರಲ್ಲಿ ಏನು ಹೆಚ್ಚಾಗಲ್ಲ, ನಿಮ್ಮ ಭೂಮಿ ನಿಮ್ಮ ಹತ್ರನೇ ಇರ್ತದೆ. ಅದೇನೋ ಭೂಮಿಯೇ ಹಕ್ಕಂತೆ, ಯಾವುದು ನಮ್ಮ ಭೂಮಿ, ಹಾಂ ನಮ್ಮ ಭೂಮಿ ನಮ್ಮ ಹಕ್ಕು, ಅವ್ರದ್ದು ಘೋಷಣೆ ಅದಲ್ಲ. ನಿಮ್ಮ ಭೂಮಿ ಕಾಂಗ್ರೆಸ್ಸಿನ ಹಕ್ಕು ಅಂತ ಮಾಡಿಬಿಟ್ಟಿದ್ದಾರೆ. ಅದು ನಿಮ್ಮ ಭೂಮಿ ನಿಮ್ಮ ಸೈಟು ಕಾಂಗ್ರೆಸ್ಸಿನ ಹಕ್ಕು ಅಂತ ಮಾಡಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಅದರಿಂದ ಇನ್ನು 2 ವರ್ಷ ತೊಲಗೋಗ್ತೈತಿ ಈ ಸರ್ಕಾರ. ನಿಮ್ಮ ಯಾವುದ್ಯಾವುದು ಜಮೀನಿನ ಸೈಟ್ಗಳ ಪ್ರಾಬ್ಲಮ್ ಇದೆ ಅದಕ್ಕೆಲ್ಲ ಒಂದು ತಿಲಾಂಜಲಿ ಇಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ನಾವು ಮಾಡ್ತೀರಿ. ಅದುವರೆಗೂ ಸ್ವಲ್ಪ ಈ ಸರ್ಕಾರವನ್ನು ಕಿತ್ತೊಗೆಯಕ್ಕೆ ಏನು ಬೇಕೋ ಅಷ್ಟನ್ನು ಯೋಚನೆಯನ್ನು ಮಾಡಿ ಅನ್ನೋ ಸಲಹೆಯನ್ನು ಕೂಡ ನಾನು ರಾಜ್ಯದ ಜನತೆಗೆ ಕೊಡ್ತಾ ಇದ್ದೇನೆ.